ಇದೀಗ ತಮಿಳುನಾಡು ಚುನಾವಣೆ ಕಾವು ಜೋರಾಗಿದೆ. ಎಲ್ಲ ಪಕ್ಷ ತಮ್ಮ ತಮ್ಮ ಚುನಾವಣೆ ಪ್ರಚಾರದ ಹುಮ್ಮಸ್ಸಿನಲ್ಲಿರೋ ಸಮಯದಲ್ಲಿ ಒಂದು ಹೆಸರು ಸಾಕಷ್ಟು ಸದ್ದು ಮಾಡ್ತಿದೆ. ಅದುವೇ ಟಿವಿಕೆ ಪಕ್ಷದ ಮುಖ್ಯಸ್ಥ ದಳಪತಿ ವಿಜಯ್ ಹೆಸರು. ಇತ್ತೀಚೆಗಷ್ಟೇ ಅವರು ತಮ್ಮ ಸಿನಿ ಜರ್ನಿಗೆ ಫುಲ್ ಸ್ಟಾಪ್ ಇಟ್ಟು ಫುಲ್ ಟೈಮ್ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರು. ಅನೇಕ ಟೀಕೆ ಟಿಪ್ಪಣಿಗಳ ನಡುವೆ ಇದೀಗ ಚುನಾವಣಾ ಪೂರ್ವ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡುವ ಮೂಲಕ ಯುವಕರ ಮನಗೆಲ್ಲಲು ಮುಂದಾಗಿದ್ದಾರೆ. ಹಾಗಾದ್ರೆ ವಿಜಯ್ ಪ್ರಣಾಳಿಕೆಯಲ್ಲಿ ಏನಿದೆ ಅನ್ನೋದರ ಕುರಿತಾದ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ನಿಮಗೆ ನೀಡುತ್ತೇವೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಟಿವಿಕೆ ಮುಖ್ಯಸ್ಥ ವಿಜಯ್ ಈ ಬಾರಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಒಂದು ಬಹುದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಅದುವೇ ಮಾದಕ ದ್ರವ್ಯ ಮುಕ್ತ ತಮಿಳುನಾಡು ಎನ್ನುವ ಪ್ರತಿಜ್ಞೆಗೆ ಮುಂದಾಗಿದ್ದಾರೆ. ಅನೇಕ ಯುವಕರ ಭವಿಷ್ಯಕ್ಕೆ ಅಡ್ಡಿಪಡಿಸುವ ಮಾದಕ ದ್ರವ್ಯಗಳನ್ನ ವಿರೋಧಿಸಿ ಶಾಲಾ ಕಾಲೇಜುಗಳಲ್ಲಿ ಮಾದಕ ದ್ರವ್ಯ ವಿರೋಧಿ ಘಟಕ ಸ್ಥಾಪನೆಗೆ ಮುಂದಾಗಿದ್ದಾರೆ. ವಿಜಯ್ ಅವರು ಈ ಒಂದು ಪ್ರಮುಖ ಹೆಜ್ಜೆ ತಮಿಳುನಾಡು ಜನತೆಗೆ ಉಪಯುಕ್ತವಾಗಲಿದೆ. ಅನೇಕ ಯುವಕರ ಭವಿಷ್ಯ ಹಾಗೂ ಹೆತ್ತವರ ಕಣ್ಣೀರನ್ನ ಒರೆಸುವ ಕೆಲಸಕ್ಕೆ ವಿಜಯ್ ಮುಂದಾಗ್ತಾ ಇದ್ದಾರೆ. ಇನ್ನೊಂದಿಷ್ಟು ಅಂಕಿ ಅಂಶಗಳನ್ನ ನಾವು ಗಮನಿಸೋದಾದ್ರೆ 2021ರಲ್ಲಿ ತಮಿಳುನಾಡು ರಾಜ್ಯ ಮಾದಕ ವಸ್ತು ಸೇವನೆಯಲ್ಲಿ ಅತಿ ಕಡಿಮೆ ಸೇವನೆ ಮಾಡುವ ರಾಜ್ಯ ಎನ್ನುವ ಪಟ್ಟಿಯಲ್ಲಿತ್ತು. 2022ರಲ್ಲಿ ಒಂದಿಷ್ಟು ಜನ ಮಾತ್ರೆಗಳ ರೂಪದಲ್ಲಿ ಡ್ರಗ್ಸ್ ಗಳನ್ನ ತೆಗೆದುಕೊಳ್ಳಕ್ಕೆ ಸ್ಟಾರ್ಟ್ ಮಾಡಿದ್ರು. 2023ರಲ್ಲಿ ಇಂಜೆಕ್ಷನ್ ಮಾದರಿಯ ಡ್ರಗ್ಸ್ ಗಳನ್ನ ತೆಗೆದುಕೊಳ್ತಿದ್ರು. ನಂತರ 2024ರಲ್ಲಿ ಅತಿ ಹೆಚ್ಚು ಡ್ರಗ್ ಅಡಿಕ್ಟ್ ಆದವರ ಸಂಖ್ಯೆ ಲಕ್ಷದ ಗಡಿಯನ್ನ ತಲುಪಿತ್ತು. 2025ರಲ್ಲಿ 88% ಯುವಕರು ತಮಿಳುನಾಡಿನಲ್ಲಿ ಡ್ರಗ್ಸ್ ಚಟಕ್ಕೆ ದಾಸರಾಗಿದ್ರು. ಒಟ್ಟಾರೆ ವಿಜಯ್ ಅವರ ಡ್ರಗ್ ಮುಕ್ತ ತಮಿಳುನಾಡು ಜಾರಿಗೆ ಬಂದ್ರೆ ಅನೇಕ ಯುವಕರ ಜೀವನ ಉಳಿದಂತಾಗುತ್ತೆ. ಹಾಗೆ ದಳಪತಿ ವಿಜಯ್ ಶಿಕ್ಷಣದ ಕುರಿತಾಗಿ ಒಂದಿಷ್ಟು ಗ್ಯಾರಂಟಿಗಳನ್ನ ನೀಡಲು ಮುಂದಾಗಿದ್ದಾರೆ. 12ನೇ ತರಗತಿಯಿಂದ PhD ಯವರೆಗೂ 20 ಲಕ್ಷ ರೂಪಾಯಿಗಳ ಶೈಕ್ಷಣಿಕ ಸಾಲ ನೀಡೋ ಭರವಸೆಯನ್ನ ನೀಡಿದ್ದಾರೆ. ಅನೇಕ ಬಡ ವಿದ್ಯಾರ್ಥಿಗಳಿಗೆ ಓದಬೇಕು ಎನ್ನುವ ಕನಸಿರುತ್ತೆ, ಆದ್ರೆ ಅದಕ್ಕೆ ಬಡತನ ಅಡ್ಡಿಯಾಗತ್ತೆ. ಆ ಅಡ್ಡಿಯನ್ನು ದೂರ ಮಾಡಲು ಇಂತಹ ಯೋಜನೆಗಳು ಸಾಕಷ್ಟು ಪ್ರಯೋಜನಕಾರಿಯಾಗತ್ತೆ. ಇದೇ ಸಂದರ್ಭದಲ್ಲಿ ವಿಜಯ್ ನಿರುದ್ಯೋಗ ಭತ್ಯೆಯನ್ನು ಕೂಡ ನೀಡಲು ಮುಂದಾಗಿದ್ದಾರೆ. ಮಾಸಿಕ 4,000, ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳಿಗೆ 2,000. ಈ ರೀತಿ ನಿರುದ್ಯೋಗ ಭತ್ಯೆ ನೀಡುವ ಬದಲು ಅಂತಹ ವಿದ್ಯಾರ್ಥಿಗಳನ್ನ ಕರೆಸಿ ಅವರಿಗೆ ಉದ್ಯೋಗ ಕೊಡಿಸುವಂತಹ ಕೆಲಸವನ್ನ ಮಾಡಿದ್ರೆ ಎಲ್ಲೋ ಉಪಯುಕ್ತ ಅನ್ಸುತ್ತೆ. ಯಾಕಂತಂದ್ರೆ ನಿರುದ್ಯೋಗಿಗಳಿಗೆ ಉದ್ಯೋಗದ ಆಕಾಂಕ್ಷೆ ಇರುತ್ತೆ. ಅವರಿಗೆ ಉದ್ಯೋಗವನ್ನ ನೀವು ಹುಡುಕಿ ಕೊಟ್ರೆ ಸಮಾಜದಲ್ಲಿ ಸೆಟ್ಲ್ ಆಗ್ತಾರೆ. ಒಂದಿಷ್ಟು ಉದ್ಯೋಗದ ಮೂಲಕ ಒಂದಿಷ್ಟು ದುಡಿಮೆಯನ್ನ ಕಂಡುಕೊಳ್ತಾರೆ. ದುಡಿಯುವ ಕೈಗೆ ಕೆಲಸವನ್ನ ಕೊಡಬೇಕೆ ಹೊರತು ಅವರಿಗೆ ದುಡ್ಡು ಕೊಟ್ಟು ಇನ್ನು ಸೋಮಾರಿಯನ್ನಾಗಿ ಮಾಡೋದು ಸರಿಯಲ್ಲ ಅನ್ನೋದು ನನ್ನ ಭಾವನೆ. ಇನ್ನು ಮಹತ್ತರವಾದಂತಹ ಒಂದು ಯೋಜನೆ, ಇದು ನಿಜವಾಗಿಯೂ ಅಪ್ರಿಶಿಯೇಟ್ ಮಾಡಬೇಕಾದಂತಹ ಯೋಜನೆ. ಅದೇನಂತಂದ್ರೆ ಸ್ಥಳೀಯರಿಗೆ ಉದ್ಯೋಗ ಮೀಸಲಾತಿ. ವಿಜಯ್ ಈ ಒಂದು ನಿರ್ಧಾರ ನಿಜಕ್ಕೂ ಪ್ರೇರಣೆ ಆಗತ್ತೆ. ಯಾಕಂತಂದ್ರೆ ಖಾಸಗಿ ಸಂಸ್ಥೆಗಳಲ್ಲಿ ಸ್ಥಳೀಯರಿಗೆ ಅವಕಾಶ ಕಮ್ಮಿ. ಹಾಗೆ ಕೆಲ ಖಾಸಗಿ ಕಂಪನಿಗಳಲ್ಲಿ ಸ್ಥಳೀಯರನ್ನ ತೆಗೆದುಕೊಳ್ಳಲು ಹಿಂದೇಟನ್ನ ಹಾಕ್ತಾರೆ. ಉದಾಹರಣೆಗೆ ನೀವು ಕರ್ನಾಟಕ ತೆಗೆದುಕೊಂಡ್ರೆ ಬೆಂಗಳೂರಿನಲ್ಲಿ ಸಾಕಷ್ಟು ಜನ ಕಂಪನಿಯಲ್ಲಿ ಕೆಲಸ ಮಾಡುವವರು ಬಹುತೇಕ ಉತ್ತರ ಭಾರತದವರು. ಸ್ಥಳೀಯರಿಗೆ ಇಲ್ಲಿ ಉದ್ಯೋಗ ಸಿಗುವುದು ಕಷ್ಟ. ಇದೀಗ ತಮಿಳುನಾಡಿನಲ್ಲಿ ಖಾಸಗಿ ಸಂಸ್ಥೆಯಲ್ಲಿ ತಮಿಳರಿಗೆ 75% ಉದ್ಯೋಗ ನೀಡುವ ಕಂಪನಿಗೆ GST ಹಾಗೂ ವಿದ್ಯುತ್ ಬಿಲ್ ನಲ್ಲಿ ರಿಯಾಯಿತಿ ನೀಡುವುದಾಗಿ ವಿಜಯ್ ಹೇಳಿದ್ದಾರೆ. ಒಂದು ವೇಳೆ ವಿಜಯ್ ಚುನಾವಣೆಯಲ್ಲಿ ಗೆದ್ದು ಈ ಯೋಜನೆ ಅನುಷ್ಠಾನಕ್ಕೆ ಬಂದ್ರೆ ಖಂಡಿತ ಈ ಯೋಜನೆ ಒಂದು ದೇಶದಲ್ಲಿ ಸುದ್ದಿಯಾಗತ್ತೆ. ಹಾಗೆ ದೇಶಕ್ಕೆ ಮಾದರಿ ಆಗುವುದರಲ್ಲಿ ನೋ ಡೌಟ್. ಇನ್ನೊಂದು, ಮುಖ್ಯಮಂತ್ರಿ ಜನಸೇವಾ ಮಿತ್ರ ಯೋಜನೆ ಮೂಲಕ ಪ್ರತಿ ಗ್ರಾಮ ಪಂಚಾಯತ್ ನಲ್ಲಿ ಒಟ್ಟು 5 ಲಕ್ಷ ಯುವಕರಿಗೆ ಉದ್ಯೋಗಾವಕಾಶ ನೀಡಲು ವಿಜಯ್ ತೀರ್ಮಾನಿಸಿದ್ದಾರೆ. ಈ ಮೂಲಕ ಗ್ರಾಮೀಣ ಯುವಕರಿಗೆ ಉತ್ತೇಜನ ನೀಡಲು ವಿಜಯ್ ಮುಂದಾಗಿರುವಂತದ್ದು. ವರ್ಷಕ್ಕೆ 5 ಲಕ್ಷ ಪದವೀಧರರಿಗೆ ಇಂಟರ್ನ್ಶಿಪ್ ಅವಕಾಶ ನೀಡಲು ವಿಜಯ್ ತೀರ್ಮಾನಿಸಿದ್ದು 10,000 ಸ್ಟೈಫಂಡ್ ಕೂಡ ನೀಡಲು ಮುಂದಾಗಿದ್ದಾರೆ. ಉದ್ಯೋಗಿಗಳಿಗೆ ಪ್ರೋತ್ಸಾಹ ನೀಡುವ ದೃಷ್ಟಿಯಿಂದ 25 ಲಕ್ಷ ರೂಪಾಯಿ ಶೂನ್ಯ ಭದ್ರತೆಯ ಸಾಲ ನೀಡುವ ಮೂಲಕ ಉದ್ಯೋಗ ಕ್ಷೇತ್ರಕ್ಕೆ ಬರುವವರನ್ನ ಉದ್ಯೋಗದಲ್ಲಿ ಸಕ್ಸಸ್ ಕಾಣುವವರಿಗೆ ಒಂದಿಷ್ಟು ಆಶ್ವಾಸನೆಯನ್ನ ನೀಡುವತ್ತ ವಿಜಯ್ ಗಮನ ಹರಿಸಿರುವಂತದ್ದು. ಒಂದು ಪ್ಲಾನ್ಡ್ ಆಗಿ ತುಂಬಾ ಚೆನ್ನಾಗಿ ಯೋಜನೆಗಳನ್ನ ರೂಪುರೇಷೆಗಳನ್ನ ಮಾಡಿರುವಂತದ್ದು. ಆದ್ರೂ ಕೂಡ ವಿಜಯ್ಗೆ ಚುನಾವಣೆಯಲ್ಲಿ ಒಂದಿಷ್ಟು ಸವಾಲುಗಳಿದೆ. ಆ ಸವಾಲುಗಳೇನು ಅನ್ನೋದನ್ನ ನಾವು ನೋಡೋದಾದ್ರೆ, ಈಗಾಗಲೇ DMK ಸ್ಟಾಲಿನ್ ಏನಿದ್ದಾರೆ ತುಂಬಾನೇ ಆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅವರಿಗೆ ಅಂತಹ ನೆಗೆಟಿವ್ ಗಳಿಲ್ಲ. ಆದ್ರೂ ಕೂಡ ಇಲ್ಲ ಒಂದ್ ಕಡೆ ಕೊಂಚ ಪ್ಲಸ್ ಮೈನಸ್ ಎರಡನ್ನ ಬ್ಯಾಲೆನ್ಸ್ ಮಾಡಿಕೊಂಡು DMK ಸಾಕ್ತಾ ಇದೆ. ಹಾಗೆ DMKಗೆ ಒಂದು ಸ್ಟೇಬಲ್ ಆದಂತ ವರ್ಚಸ್ಸಿದೆ ತಮಿಳುನಾಡಿನಲ್ಲಿ. ಅವರು ಸಾಕಷ್ಟು ವರ್ಷಗಳಿಂದ ಆಕ್ಟಿವ್ ಪೊಲಿಟಿಷಿಯನ್ ಆಗಿ ಕಾಣಿಸ್ಕೊಂಡಿರುವಂತದ್ದು. ಆದ್ರೆ ಇಲ್ಲೊಂದು ಬದಲಾವಣೆಯನ್ನ ನೀವು ನೋಡ್ಲೇಬೇಕು. AIDMK
ಡಿಎಂಕೆ ಏನಿದೆ ಅದು ಬಿಜೆಪಿ ಜೊತೆ ಅಲೈನ್ಸ್ ಆಗಿರುವಂತದ್ದು. ಈ ಅಲೈನ್ಸ್ ಏನಾಗುತ್ತೆ ಡಿಎಂಕೆಗೆ ಆಬ್ವಿಯಸ್ಲಿ ಪ್ಲಸ್ ಆಗುತ್ತೆ. ಆದ್ರೆ ವಿಜಯ್ ಅವರ ಪಾರ್ಟಿ ಏನಿದೆ ಇದು ತಮಿಳುನಾಡಿನಲ್ಲಿ ಬದಲಾವಣೆ ಬಯಸುವವರಿಗೆ ಒಂದು ಅಲ್ಟರ್ನೇಟಿವ್ ಪಾರ್ಟಿಯಾಗಿ ಕಾಣಿಸ್ಕೊಳ್ಳುತ್ತೆ. ಉದಾಹರಣೆಗೆ ಡಿಎಂಕೆ ಆಲ್ರೆಡಿ ಅಧಿಕಾರದಲ್ಲಿರುವಂತದ್ದು, ಎಐಡಿಎಂಕೆ ತನ್ನ ಅಲೈನ್ಸ್ ಮೂಲಕ ಅಧಿಕಾರದಲ್ಲಿ ಇರ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅವರು ಹೋಗ್ತಾ ಹೋಗ್ತಾ ರಾಯರ ಕುದುರೆ ಕತ್ತೆ ಆದಾಗೆ ಎಐಡಿಎಂಕೆ ಕೂಡ ಕತ್ತೆನೆ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ತಮಿಳು ಜನರಿಗೆ ಒಂದು ಪರ್ಯಾಯ ಆದಂತ ಪಕ್ಷ ಬೇಕು ಅನ್ನುವಂತ ಆಲೋಚನೆ ಹುಟ್ಟುತ್ತೆ. ಡಿಎಂಕೆ ಆಲ್ರೆಡಿ ಸ್ಟ್ಯಾಂಡಿಂಗ್ ಅಲ್ಲಿ ಇರುವಂತದ್ದು, ಒಂದು ಬದಲಾವಣೆಯನ್ನ ತಮಿಳುನಾಡು ಜನ ಬಯಸಿದ್ರೆ ಅದು ಟಿವಿಕೆಗೆ ಪ್ಲಸ್ ಆಗುವಂತದ್ದು. ಸ್ಟಾಲಿನ್ ಅವರು ಈಗ ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ, ಅವರ ಸ್ಟ್ರಾಟಜಿಗಳು ಎಲ್ಲವೂ ಸೂಪರ್ ಆಗಿ ನಡೀತಾ ಇದೆ. ತಮಿಳುನಾಡು ಜನರಿಗೂ ಅದಿಷ್ಟ ಆಗ್ತಾ ಇರುವಂತದ್ದು. ಈ ಕಡೆ ಟಿವಿಕೆ ವಿಜಯ್ ಕೂಡ ಒಂದಿಷ್ಟು ಒಳ್ಳೆಯ ಪ್ರಚಾರಗಳನ್ನ ಮಾಡ್ತಾ ಇದ್ದಾರೆ, ಒಳ್ಳೆಯ ಯೋಜನೆಗಳನ್ನ ತರುವಂತ ಆಲೋಚನೆಯನ್ನ ಮಾಡ್ತಾ ಇದ್ದಾರೆ. ಇದು ಕೂಡ ಟಿವಿಕೆಗೆ ಇನ್ನಷ್ಟು ಪ್ಲಸ್ ಆಗುತ್ತೆ. ನಾನ್ ಹೇಳೋದೇನಂತಂದ್ರೆ ಇವರು 200ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಈಗ ಸ್ಪರ್ಧೆ ಮಾಡ್ತಾ ಇರುವಂತದ್ದು ವಿಜಯ್ ಅವರು. ಇವರು ಪೊಲಿಟಿಕಲ್ ಜರ್ನಿ ಸ್ಟಾರ್ಟ್ ಮಾಡಿದ್ದು ತುಂಬಾನೇ ಲೇಟ್ ಆಯ್ತು. ಒಂದು 2-3 ವರ್ಷಗಳ ಹಿಂದೆ ಇವರು ಪಾರ್ಟಿಯನ್ನ ಸ್ಥಾಪನೆ ಮಾಡಿ ಅದಕ್ಕೆ ಪ್ರಚಾರವನ್ನ ಕೊಟ್ಟು ರ್ಯಾಲಿಗಳನ್ನ ಮಾಡಿ ಸಂಘಟನೆಯನ್ನ ಮಾಡುವಂತ ಕೆಲಸವನ್ನ ಮಾಡಿದ್ರೆ ಇವತ್ತು ಇವರು ಪ್ಲಸ್ ಅಲ್ಲೇ ಇರ್ತಾ ಇದ್ರು. ಇತ್ತೀಚೆಗಷ್ಟೇ ಅವರು ಸ್ಟಾರ್ಟ್ ಮಾಡಿದ್ದು ಪೊಲಿಟಿಕಲ್ ಜರ್ನಿಯನ್ನ, ಏನು ಫಿಲ್ಮಿ ಜರ್ನಿ ಏನಿತ್ತು ಅದನ್ನ ಮುಗಿಸಿ ಈಗ ಪೊಲಿಟಿಕಲ್ ಜರ್ನಿಗೆ ಫುಲ್ ಟೈಮ್ ಆಗಿ ಬರ್ತೇನೆ ಅನ್ನುವಂತ ಪ್ರತಿಜ್ಞೆಯನ್ನ ಮಾಡಿರುವಂತದ್ದು. ಮೇಲ್ನೋಟಕ್ಕೆ ವಿಜಯ್ ಅವರಿಗೆ ಈ ಬಾರಿ ಚುನಾವಣೆ ಅಷ್ಟು ಸಕ್ಸಸ್ ಅನ್ನ ತಾರದೇ ಇದ್ರು ಒಂದು ಪುಷ್ ಅನ್ನೋದು ಸಿಕ್ಕೇ ಸಿಗುತ್ತೆ ಅನ್ನೋದು ಅವರ ಪ್ರಚಾರದಲ್ಲಿ ಇರಬಹುದು, ಜನರ ವೇವ್ ಅಲ್ಲಿ ಗೊತ್ತಾಗ್ತಾ ಇದೆ. ಈ ಬಾರಿ ಚುನಾವಣೆಯಲ್ಲಿ 20ಕ್ಕೂ ಹೆಚ್ಚು ಸೀಟ್ ಅನ್ನ ಎಲ್ಲಾದ್ರೂ ವಿಜಯ್ ಅವರು ಗೆದ್ದು ಬಿಟ್ರೆ ಮುಂದೊಂದು ದಿನ ವಿಜಯ್ಗೆ ಸಾಕಷ್ಟು ಜನಪ್ರಿಯತೆ ಬರಲಿದೆ. ವಿಜಯ್ ಅವರನ್ನ ಕೂಡ ಜನರು ಇಷ್ಟಪಡುವಂತ ಎಲ್ಲ ಕೆಲಸಗಳು ಆಗ್ತದೆ. ವಿಜಯ್ ಅವರು ತುಂಬಾ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಕಾಮನ್ ಮ್ಯಾನ್ಗೆ ಟಿಕೆಟ್ ಅನ್ನ ಕೊಡೋದಿರಬಹುದು, MLA ಟಿಕೆಟ್ ಅನ್ನ, ಉದಾಹರಣೆಗೆ ಈಗ ಕಾರ್ ಡ್ರೈವರ್ ಮಗನಿಗೆ MLA ಟಿಕೆಟ್ ಕೊಟ್ಟಿರಬಹುದು. ಹಾಗೆ ಈ ಎಲ್ಲ ಬದಲಾವಣೆ ಏನಾಗುತ್ತೆ ತಮಿಳುನಾಡಿನಲ್ಲಿ ಒಂದು ಹೊಸ ಅಲೆಯನ್ನು ಸೃಷ್ಟಿ ಮಾಡುತ್ತೆ. ಆ ವೇವ್ ಅನ್ನ ಸೃಷ್ಟಿ ಮಾಡೋದ್ರಲ್ಲಿ ಈಗ ವಿಜಯ್ ಅವರು ಗೆಲ್ತಾ ಇದ್ದಾರೆ. ಇದೆಲ್ಲ ಒಂದು ಅಂಕಿಅಂಶಗಳನ್ನ ಗಮನಿಸಿದಾಗ ನನಗೆ ಅನ್ಸಿದ್ದೇನಂತಂದ್ರೆ ವಿಜಯ್ ಅವರಿಗೆ ಮುಂದೊಂದು ದಿವಸ ರಾಜಕೀಯದಲ್ಲಿ ಒಳ್ಳೆ ಭವಿಷ್ಯ ಇದೆ. ಆದ್ರೆ ಅವ್ರು ಇದನ್ನ ಹೀಗೆ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಮಾತ್ರ. ಎಲ್ಲಾ ಕಡೆಗಳಲ್ಲಿ ಏನಾಗುತ್ತೆ, ಸ್ಟಾರ್ಟಿಂಗ್ ಬಂದು ಒಂದು ಹುಮ್ಮಸ್ಸಿನಲ್ಲಿ ಒಂದಿಷ್ಟು ವಿಚಾರಗಳನ್ನು ಹೇಳ್ತಾರೆ, ಆಮೇಲೆ ಅದ್ರ ಬಗ್ಗೆ ಫಾಲೋ ಅಪ್ ಇರಲ್ಲ ಅಥವಾ ಅದ್ರ ಬಗ್ಗೆ ಕೇರ್ ಮಾಡಲ್ಲ. ಒಂದೊಮ್ಮೆ ಚುನಾವಣೆಯಲ್ಲಿ ಸೋತ ತಕ್ಷಣ ಸೈಡ್ ಲೈನ್ ಆಗ್ಬಿಡ್ತಾರೆ, ಚುನಾವಣೆ ಬೇಡ ಅನ್ನೋ ನಿರ್ಧಾರಕ್ಕೆ ಬರ್ತಾರೆ. ಎಲ್ಲ ವಿಚಾರವನ್ನ ಗಮನಿಸಿದಾಗ ವಿಜಯ್ ಅವರು ಆತರ ಮಾಡಿದ್ರೆ ಮುಂದೊಂದು ದಿವಸ ಅವ್ರಿಗೆ ಲೈಫ್ ಇಲ್ಲ ಪೊಲಿಟಿಕಲ್ ಜರ್ನಿಯಲ್ಲಿ. ಆದ್ರೆ ಈಗ ಹೋಗ್ತಿರೋ ವೇ ಅಲ್ಲೇ ಹೋದ್ರೆ ಮುಂದೊಂದು ದಿವಸ ವಿಜಯ್ ತಮಿಳುನಾಡಿನಲ್ಲಿ ಒಳ್ಳೆಯ ರಾಜಕಾರಣಿಯಾಗಿ ಬೆಳೆಯುವಂತ ಎಲ್ಲ ಲಕ್ಷಣಗಳು ಈಗ ಕಾಣಿಸ್ತಾ ಇರುವಂತದ್ದು. ಒಟ್ಟಾರೆ ವಿಜಯ್ ಅವರ ಈ ಒಂದು ಪ್ರಯತ್ನ ಏನಿದೆ ಹೀಗೆ ಮುಂದುವರಿಲಿ. ಡಿಎಂಕೆ ಟಕ್ಕರ್ ಕೊಡುವಂತ ಎಲ್ಲ ಅರ್ಹತೆಗಳು ವಿಜಯ್ ಅಲ್ಲಿ ಇರುವಂತದ್ದು. ಉದಾಹರಣೆಗೆ ಎಐಡಿಎಂಕೆಗೆ ಹೋಲಿಸಿದ್ರೆ ಇಲ್ಲಿ ಟಿವಿಕೆನೆ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಏನು ಎಐಡಿಎಂಕೆ ಅಲೈನ್ಸ್ ಮಾಡ್ಕೊಳ್ತು ಬಿಜೆಪಿ ಜೊತೆ, ಬಿಜೆಪಿಯವರು ವಿಜಯ್ ಬಳಿ ಕೂಡ ಅಲೈನ್ಸ್ ಕೇಳಿದ್ರು. ಯಾಕಂತಂದ್ರೆ ಅವರಿಗೂ ಕೂಡ ವಿಜಯ್ ಅವರ ವರ್ಚಸ್ಸು ಗೊತ್ತಾಗಿ ನಿಮಗೆ ನಾವು ಟಿಕೆಟ್ ಕೊಡ್ತೇವೆ, 80 ಸೀಟ್ಗಳನ್ನ ಬಿಟ್ಟು ಕೊಡ್ತೇವೆ, ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಬಿಟ್ಟು ಕೊಡ್ತೇನೆ ಅಂತ ಹೇಳಿದ್ರು. ಆದ್ರೆ ಟಿವಿಕೆಯ ಮುಖ್ಯಸ್ಥ ವಿಜಯ್ ಏನಿದ್ದಾರೆ ಅವರು ಬಿಲ್ಕುಲ್ ಆಗಿ ಈ ಒಂದು ಅಪಾರ್ಚುನಿಟಿಯನ್ನ ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ. ನಾನಾಗಿಯೇ ಕಾನ್ಫಿಡೆನ್ಸ್ ಇಂದ ಈ ಪಕ್ಷವನ್ನ ಕಟ್ತೇನೆ ಅನ್ನುವಂತಹ ಆಶ್ವಾಸನೆಯಲ್ಲಿ ಮುನ್ನುಗ್ತಾ ಇದ್ದಾರೆ. ಮುಂದೊಂದು ದಿವಸ ಒಳ್ಳೆಯ ಪಾರ್ಟಿಯಾಗಿ ಇದು ಬೆಳೆಯೋ ಲಕ್ಷಣಗಳು ಕಾಣ್ತಾ ಇದೆ. ಈ ವಿಡಿಯೋ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.